ಸೀಕ್ರೆಟ್ ರೂಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತಲೆಯೆಲ್ಲ ಚಿಟ್ಟಿಡ್ದು ಹೋಗ್ತಾ ಇತ್ತಾ? ಹೌದು, ಯಾಕೆಂದ್ರೆ ಒಂದೇ ಮನೆಯಲ್ಲಿ ಒಂದು 2 ಸೇಮ್ ಕ್ಯಾರೆಕ್ಟರ್ ಇರ್ತಾರೆ. ಓಕೆ, ಆ್ಯಂಡ್ ಒಬ್ವಿಯಸ್ಲಿ ಕ್ಲಾಶಸ್ ಎಲ್ಲ ಆಗುತ್ತೆ. ಅವರು ಕೂಡ ಹೇಗಂದ್ರೆ ನನ್ನ ಹಾಗೇನೆ ಸೇಮ್ ಆ್ಯಂಡ್ ಅವರ ರಾಶಿ ಕೂಡ ನನ್ನ ಹಾಗೇನೆ ಮಿಥುನ ರಾಶಿ ಆದ್ರ ನಕ್ಷತ್ರ. ಓಕೆ, ಸೊ ಅವ್ರು ಹೇಗಂದ್ರೆ ನಾನು ಹೇಳಿದ್ರೆ ಅವ್ರಿಗೆ ಆಗಲ್ಲ, ಅವ್ರು ಹೇಳಿದ್ರೆ ನನಗೆ ಆಗಲ್ಲ, ನನ್ನನೇ ಆಗಬೇಕು, ಅವರಿಗೆ ಅವರನ್ನೇ ಆಗಬೇಕು. ಹಾಗೆ ಒಂದು ಈಗೋ ಕ್ಲಾಶ್ ಏನದು? ಈಗೋ ಕ್ಲಾಶ್ ಅಂತ ಅಲ್ಲ, ನನ್ನ ಮನಸ್ಸಲ್ಲಿ ಇತ್ತು, ನನ್ನ ಯಾರು ಡಿಸರ್ವಿಂಗ್ ಇದ್ದಾರೆ ಅವರಿಗೆ ನಾವು ಒಂದು ಪರ್ಫೆಕ್ಟ್ ಟೀಮ್ ಹಾಗೆ ಮಾಡೋಣ. ಬಟ್ ಅವರು ಹೇಗ ಇದ್ದಿದ್ರೆ ಅಂದರೆ ಓಕೆ ನಾವು ಜೆನ್ವಿನ್ ಆಗಿ ಇದೇ ಮಾಡೋಣ, ಅದೇ ಎಲ್ಲ ಇತ್ತು. ಬಟ್ ನಾನು ಅದೇ ವೇ ಅಲ್ಲಿ ಥಿಂಕ್ ಮಾಡಲಿಲ್ಲ. ಯಾಕೆಂದರೆ ನಾನು ಥಿಂಕ್ ಮಾಡಿದ್ದೀನಿ ಯಾರು ಡಿಸರ್ವಿಂಗ್ ಇದ್ದಾರೆ ಅವರಿಗೆ ಸ್ವಲ್ಪ ಸಪೋರ್ಟ್ ನಾವು ಮಾಡೋಣ ಅಂತ. ಯಾಕೆಂದರೆ ಈ ಆಪರ್ಚುನಿಟಿ ನಮಗೆ ಸಿಕ್ಕಿದೆ. ಹಾಗೆ ಅಂತ ಜೆನ್ವಿನಿಟಿ ಹಾಗೆ ಅಂತ ಪ್ರಾಪರ್ ಮಾಡಲಿಕ್ಕೆ ಇದ್ದರೆ ಬಿಗ್ ಬಾಸ್ ಕೂಡ ಮಾಡ್ತಾರೆ. ನಮಗೆ ಯಾಕೆ, ನಮಗೆ ಇವತ್ತು ನಾವು ನಮ್ಮ ಆಟ ಆಡೋಣ ಅಲ್ವಾ, ನಮಗೆ ಹೆಂಗೆ ಫೀಲ್ ಆಗುತ್ತೆ ಹಾಗೆ ಆಡೋಣ. ಸೊ ಅದೇ ವಿಷಯದಲ್ಲಿ ನಮ್ಮ ಗಲಾಟೆ ಎಲ್ಲ ಆಗ್ತಾ ಇತ್ತು. ಬಟ್ ಮನಸ್ಸಲ್ಲಿ ಎಂತ ಹಾಗೆ ಅಂತ ಕೋಪ ಎಂತ ಇಲ್ಲ. ಓಕೆ, ನಾವು ಜಗಳ ಮಾಡಿದ್ದೀವಿ, ಬಟ್ ಇಟ್ ವಾಸ್ ಅ ಬೆಸ್ಟ್ ಮೆಮೊರಿ. ಫೈನ್. ಅಂದ್ರೆ ಈಗ ನಿಮ್ಮ ಏಜ್ ಅನ್ನೇ ಬಹುಶಃ ಅವರೆಲ್ಲ ಈ ಹುಡುಗಿ ಚಿಕ್ಕವಳಿದಾಳೆ, ಸರಿಯಾಗಿ ಅವಳಿಗೆ ಯೋಚನೆ ಮಾಡಕ್ ಬರಲ್ಲ ಅಥವಾ ಪ್ರಾಪರ್ ಆಗಿ ರೀಸನ್ ಕೊಡಕ್ ಬರಲ್ಲ. ಬಟ್ ಹೊರಗಡೆ ಇದ್ದಿದ್ದು ಈ ಹುಡುಗಿ ಚಿಕ್ಕವಳಾದ್ರೂ ಕೂಡ ತುಂಬಾ ಮೆಚುರಿಟಿ ಇದೆ. ಅವಳು ಆಡುವಂತ ಮಾತುಗಳಿರ್ಬೋದು, ಅದು ಎಷ್ಟೋ ಒಂಥರ ಮೋಟಿವೇಶನಲ್ ಸ್ಪೀಚ್ ತರ ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ನಲ್ಲಿ ಅದು ಜನರ ಮನಸ್ಸು ಮುಟ್ಟಿದೆ. ಸೊ ಮನೆಯವರ ಒಪಿನಿಯನ್ ನೀವು ಹೇಗೆ ರಿಸೀವ್ ಮಾಡ್ತೀರಾ? ಅಂದ್ರೆ ಪ್ರಾಪರ್ ಆಗಿ ರಕ್ಷಿತಾಗ ರೀಸನ್ ಕೊಡಕ್ ಬರಲ್ಲ. ನೋಡಿ, ನಾನು ನಿಮ್ಗೆ ಎಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಈ ಒಂದು ಪರ್ಸನಾಲಿಟಿ ಇರುತ್ತೆ. ನಮ್ಮ ಒಂದು ಪರ್ಸನಾಲಿಟಿಯಲ್ಲಿ ನಾವು ಚಿಕ್ಕ ಮಗು ಆಗ್ಲಿ, ಒಂದು ಅಜ್ಜಿ ಆಗ್ಲಿ, ಒಂದು ತಾತ ಆಗ್ಲಿ, ಒಂದು ಮಾಡರ್ನ್ ಹುಡುಗಿ ಆಗಲಿ, ಎಲ್ಲ ಕ್ವಾಲಿಟೀಸ್ ಇರುತ್ತೆ. ಓಕೆ, ಸಮ್ಟೈಮ್ಸ್ ಅಲ್ಲಿ ನಾನು ಹೇಗಂದ್ರೆ ಫಾರ್ ಎಕ್ಸಾಂಪಲ್ ಮಗು ಹಾಗೆ ಇರ್ತೀನಿ. ಹಂಗಂದ್ರೆ ನನಗೆ ಆ ಒಂದೊಂದು ಸಿಚುವೇಶನ್ ಅಲ್ಲಿ ನಮ್ಮ ಒಂದೊಂದು ಕ್ವಾಲಿಟೀಸ್ ಹೊರಗೆ ಬರುತ್ತೆ. ಆ ಸಿಚುವೇಶನ್ ಅಲ್ಲಿ ಒಂದೊಂದು ಸಿಚುವೇಶನ್ ಅಲ್ಲಿ ನಾನು ಇಷ್ಟು ಚಿಕ್ಕ ಇದ್ದೀನಿ, ನಾನು ಇಷ್ಟು ದಡ್ಡಿಯಾಗಿ ಫೀಲ್ ಮಾಡ್ತೀನಿ, ನಾನು ಎಷ್ಟು ದಡ್ಡಿ ಅಂತ ಅನ್ಕೊಳ್ತೀನಿ, ನನಗೆ ಎಂತ ಬರಲ್ಲ, ಅದೇ ಅಂತ ಇದೆ ಅಂತ ಅದೆಲ್ಲ ಎಂತ ಗೊತ್ತಿರಲ್ಲ, ನಾನೊಂದು ಮಗು ಹಾಗೇನೆ ಬಿಹೇವ್ ಮಾಡ್ತೀನಿ. ಲೈಕ್ ನನಗೆ ಎಂತ ಗೊತ್ತೇ ಇಲ್ಲ. ಒಂದೊಂದು ಟೈಮಲ್ಲಿ ನನ್ನ ಸಿಚುವೇಶನ್ ತಕ್ಕ ನಾನು ಒಂದು ಅಜ್ಜಿ ಹಾಗೆ ರಿಯಾಕ್ಟ್ ಮಾಡ್ತೀನಿ, ಅಂದರೆ ಅಜ್ಜಿಯಾಗಿ ಒಂದು ಮಾತು. ಸೊ ಅದೇ ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲರೂ ಒಂದೊಂದು ಮನುಷ್ಯದಲ್ಲಿ ಒಂದು ಎಷ್ಟೋ ಕ್ವಾಲಿಟೀಸ್ ಉಂಟು, ಸಿಚುವೇಶನ್ ಅಲ್ಲಿ ಬರುತ್ತೆ. ಯಾವಾಗ ನನಗೆ ಒಂದು ತಾಯಿದು ಕ್ವಾಲಿಟಿ ಹೊರಗೆ ಬರುತ್ತೆ. ನಾವು ಒಂದು ಮಕ್ಕಳಾಗೆ ನನ್ನ ಫ್ರೆಂಡ್ಸ್ಗೆ, ನನ್ನ ರಘುವಣ್ಣಗೆ ಆಗಲಿ ಎಲ್ಲರಿಗೆ ಒಂದು ಮಗು ಹಾಗೆ ನೋಡ್ತೀನಿ, ನಾನು ಒಂದು ತಾಯಿ ಆಗ್ತೀನಿ. ಹಾಗೆ ಒಂದೊಂದು ಸಿಚುವೇಶನ್ ಅಲ್ಲಿ ಒಂದೊಂದು ಕ್ವಾಲಿಟೀಸ್ ಬರುತ್ತೆ. ಸೊ ಅದರಲ್ಲಿ ಎಂತ ತಪ್ಪಿಲ್ಲ. ನಾವು ಮಗು ಕೂಡ ಆಗ್ಬೋದು, ಡಿಸಿಷನ್ ಕೂಡ ತಪ್ಪು ಹೇಳ್ಬೋದು, ಯಾವಾಗ ಅಜ್ಜಿಯಾಗಿ ಗುಡ್ ಡಿಸಿಷನ್ ಕೂಡ ಕೊಡ್ಬೋದು. ಇದೇ ನಮ್ಮ ಪರ್ಸನಾಲಿಟಿ, ಇದೇ ನಮಗೆ ಅಕ್ಸೆಪ್ಟ್ ಮಾಡಲೇಬೇಕು. ಸೊ ನನಗೆ ಅದೆಲ್ಲ ನಾನು ತಲೆಯಲ್ಲಿ ಇಡಲ್ಲ, ಅವರು ಯಾಕೆ ಹಿಂಗೆ ಡಿಸಿಷನ್ ತಗೊಳ್ಳಿ, ನನ್ನ ಇಷ್ಟ. ಬಿಕಾಸ್ ನನಗೆ ಗೊತ್ತುಂಟು, ನನ್ನ ಹತ್ರ ಒಂದೊಂದು ಕ್ವಾಲಿಟೀಸ್ ಉಂಟು, ಒಂದೊಂದು ಸಿಚುವೇಶನ್ ಅಲ್ಲಿ ಆಚೆ ಬರುತ್ತೆ ಅಷ್ಟೇ. ನಿಮ್ ಕನ್ನಡನೇ ಒಂದು ಟ್ರೆಂಡ್ ಅಲ್ಲಿ ಇದೆ ಗೊತ್ತಾ, ರಕ್ಷಿತಾ ಕನ್ನಡ ಅಂತ. ವೆರಿ ನೈಸ್. ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತೀರಾ ನೋಡಿ. ಈಗ ಒಂದು ನಿಮಿಷ ಅದೇ ಹೇಗ ಗೊತ್ತುಂಟಾ, ನನಗೆ ಗೊತ್ತುಂಟು ಅದೇ ನಿಮಿಷ ಅಂತ ಹೇಳ್ತಾರೆ. ಬಟ್ ಅದೇ ರಬ ಹೇಳ್ದುವಾಗ ಒಂದ್ ನಿಮಿಷ ಅಂತ ನಾನು ಚಿಕ್ಕ ವಯಸ್ಸಿಂದ ಒಂದ್ ನಿಮಿಷನೇ ಹೇಳುದು. ಒಂದು ನಿಮಿಷ ಅದೇ ಹೇಳಿಗೆ ನನಗೆ ತುಂಬಾ ಕಠಿಣ ಆಗುತ್ತೆ. ವಾ, ಕಠಿಣ. ವೆರಿ ನೈಸ್. ಇಷ್ಟೊಂದಲ್ಲೇ ಕನ್ನಡ ಪದ ಕಲ್ತಿದ್ದೆ. ಅಶ್ವಿನಿ ಮ್ಯಾಮ್ ಇಂದ ಸ್ವಲ್ಪ ಕಲಿತೀನಿ ಅನ್ಸುತ್ತೆ ನಾನು. ಒಂದು ಸ್ವಲ್ಪ ಒಂದು ಬಹುಶಃ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.